ಪ್ರತಿಷ್ಠಿತ ಆದಿಚುಂಚನಗಿರಿ ಮಠಕ್ಕೆ 120 ಕೋಟಿ ದೋಖಾ ಆಗಿದೆ. ಸತ್ತವರ ಹೆಸರು ಬಳಸಿಕೊಂಡು ಆದಿಚುಂಚನಗಿರಿ ಮಠಕ್ಕೆ ಮೋಸ ಅಂತ ಹೇಳಲಾಗ್ತಾ ಇದೆ. ಪ್ರತಿಷ್ಠಿತ ಆದಿಚುಂಚನಗಿರಿ ಮಠಕ್ಕೆ 120 ಕೋಟಿ ದೋಖಾ ಆಯ್ತಾ? ಸತ್ತವರ ಹೆಸರನ್ನ ಬಳಸಿಕೊಂಡು ಮಠಕ್ಕೆ ಇಲ್ಲಿ ಮೋಸ ಮಾಡಲಾಯ್ತಾ? ನಕಲಿ ದಾಖಲೆಗಳನ್ನ ಸೃಷ್ಟಿಸಿ 6 ಎಕರೆ ಆಸ್ತಿ ಎಗರಿಸಿದ ಆರೋಪ ಬಂದಿದೆ. ವಂಚನೆ ಪ್ರಕರಣದಲ್ಲಿ ಒಟ್ಟು 11 ಜನರನ್ನ ಬಂಧಿಸಿದ ಪೊಲೀಸರು. ಬಂಧಿತ 11 ಮಂದಿಯಲ್ಲಿ 6 ಜನ ಸರ್ಕಾರಿ ಅಧಿಕಾರಿಗಳು. ಅಬ್ಬಬ್ಬ, 30 ವರ್ಷಗಳ ಹಿಂದೆ ಭಕ್ತರಿಂದ ಮಠಕ್ಕೆ 45 ಎಕರೆ ಜಮೀನು ದಾನ ಮಾಡಲಾಗುತ್ತೆ. ಕೆಂಗೇರಿ ಹೋಬಳಿ ಕಬಳಿಪುರ ಗ್ರಾಮದ ಸರ್ವೆ 43ರ ಜಮೀನು. 45 ಎಕರೆಗಳ ಪೈಕಿ 6 ಎಕರೆ ಜಮೀನು ಕಬಳಿಸಿದ್ದ ಆರೋಪಿಗಳು. ಪ್ರತಿಷ್ಠಿತ ಆದಿಚುಂಚನಗಿರಿ ಮಠಕ್ಕೆ 120 ಕೋಟಿ ರೂಪಾಯಿ ದೋಖಾ. ಸತ್ತವರ ಹೆಸರನ್ನ ಬಳಸಿಕೊಂಡು ಚುಂಚನಗಿರಿ ಮಠಕ್ಕೆ ದೋಖಾ. 6 ಎಕರೆ ಆಸ್ತಿಯನ್ನ ಕಬಳಿಸಿದ್ದಾರೆ. ವಂಚನೆ ಪ್ರಕರಣದಲ್ಲಿ ಒಟ್ಟು 11 ಜನರನ್ನ ಪೊಲೀಸರು ಆಲ್ರೆಡಿ ಬಂಧಿಸಿದ್ದಾರೆ. ಸರ್ಕಾರಿ ಅಧಿಕಾರಿಗಳು ಅದರಲ್ಲಿ 6 ಜನ. ಎಸ್, ಮಠಕ್ಕೆ ಅಂತ ಭಕ್ತರು 45 ಎಕರೆ ಜಮೀನನ್ನ ಕೊಟ್ಟರೆ ಅದರಲ್ಲಿ 6 ಎಕರೆ ಕಬಳಿಕೆ ಆಗಿರುವಂಥದ್ದು, 6 ಎಕರೆ ಆಸ್ತಿಯನ್ನ ಎಗರಿಸಿದ್ದಾರೆ ಅನ್ನುವಂಥದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಸತ್ತವರ ಹೆಸರನ್ನ ಬಳಸ್ಕೊಂಡು ಡಾಕ್ಯುಮೆಂಟೇಶನ್ ಮಾಡಿಕೊಂಡು ಮೋಸ ಹೆಂಗೆಲ್ಲ ನಡೆಯುತ್ತೆ ನೋಡಿ. ಸತ್ತವರ ಹೆಸರು ಬಳಸಿಕೊಂಡು ಆದಿಚುಂಚನಗಿರಿ ಮಠಕ್ಕೆ ಮೋಸ. ಜಮೀನು ಕಬಳಿಸಲು ನರೇಶ್ ಗೌಡ, ಆರೋಗ್ಯ ಸ್ವಾಮಿ ಸ್ಕೆಚ್ ಅನ್ನ ಹಾಕಿದ್ರು. ಮಠದ ಜಮೀನಿನ ಮೂಲ ಮಾಲೀಕರ ಹೆಸರು ಸಿಗದೆ ಪರದಾಟವನ್ನ ನಡೆಸಿದ್ರು. ಮಾಲೀಕರ ಹೆಸರಿಗಾಗಿ ಸ್ಮಶಾನಗಳಿಗೆ ಅಲೆದಾಡಿದ್ದ ಕದೀಮರು. ಕೊನೆಗೆ ಮೂಲ ಮಾಲೀಕನ ಹೆಸರೇ ಇದ್ದ ವ್ಯಕ್ತಿಯ ಸಮಾಧಿ ಪತ್ತೆಯಾಗುತ್ತೆ. ಸಮಾಧಿ ಮೇಲಿದ್ದ ಹೆಸರಿನ ಆಧಾರದಲ್ಲಿ ಕುಟುಂಬಸ್ಥರ ಸಂಪರ್ಕ ಮಾಡ್ತಾರೆ. ನರೇಶ್ ಗೌಡ ಆರೋಗ್ಯ ಸ್ವಾಮಿಗೆ ರೌಡಿ ಶೀಟರ್ ಫ್ರಾನ್ಸಿಸ್ ಸಾಥನ್ನ ಕೊಟ್ಟಿದ್ದು, ಲಂಚ ಪಡೆದು ನಕಲಿ ದಾಖಲೆ ಪತ್ರ ಮಾಡಿಕೊಟ್ಟ ಸರ್ಕಾರಿ ಅಧಿಕಾರಿಗಳು. ಶಿವಪ್ರಸಾದ್, ಕಿರಣ್ ಮತ್ತು ದೀಪಕ್ನಿಂದ ನಕಲಿ ದಾಖಲೆ ಪತ್ರ ಸೃಷ್ಟಿ. ನಕಲಿ ಎಂದು ಗೊತ್ತಿದ್ದು ಖಾತೆ ಮಾಡಿಕೊಟ್ಟಿದ್ದ ವಿಎ ಸತೀಶ್ ಕುಮಾರ್. ಪ್ಲಾನ್ ನೋಡಿ, ಏನೆಲ್ಲ ಪ್ಲಾನ್ ಅನ್ನ ರೂಪಿಸ್ಕೊಂಡಿದ್ರು ಅಂತ ಅಂದ್ರೆ, ಆದಿಚುಂಚನಗಿರಿ ಕಾರ್ಯದರ್ಶಿಗಳು ನಮ್ಮ ಕುಂಬಳಗೋಡು ಪೊಲೀಸ್ ಠಾಣೆಗೆ ಹಾಜರಾಗಿಬಿಟ್ಟು ಕ್ರೈಮ್ ನಂಬರ್ 140/26 ಅಡಿಯಲ್ಲಿ ಒಂದು ಫೋರ್ಜರಿ ಕೇಸು ಮತ್ತೆ ಫೇಕ್ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿದ್ರ ಸಂಬಂಧಪಟ್ಟಂತೆ ಸರ್ವೆ ನಂಬರ್ 43 ಅಡಿಯಲ್ಲಿ ನಮ್ದು 6 ಎಕರೆ ಜಮೀನನ್ನ ಸುಳ್ಳು ದಾಖಲೆ ಸೃಷ್ಟಿ ಮಾಡಿಸ್ಬಿಟ್ಟು ಅದನ್ನ ಕಬಳಿಕೆ ಮಾಡಲಿಕ್ಕೆ ನೋಡಿದಾರ ಅಂತ ಹೇಳ್ಬಿಟ್ಟು ಫ್ರಾನ್ಸಿಸ್ ಅಂತ ಮತ್ತೆ ಆರೋಗ್ಯ ಸ್ವಾಮಿ ಅನ್ನೋರ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ, FIR ರಿಜಿಸ್ಟರ್ ಮಾಡ್ತಾರೆ. ಇದನ್ನ ನಾವು ತನಿಖೆ ಕೈಗೊಂಡು ತನಿಖೆಯಲ್ಲಿ ನಮಗೆ ಸುಮಾರು ಈ ಏನು ಸರ್ವೆ ನಂಬರ್ 43ರಲ್ಲಿ ಮಠಕ್ಕೆ ದೋಖಾ ಎಸೆದವರು ಈಗೇನ್ ತೋರಿಸ್ತಾ ಇದೀವಿ ಸ್ಕ್ರೀನ್ ಅಲ್ಲಿ, ಇವರೇ ನೋಡಿ. ಶಿವಪ್ರಸಾದ್ KS, ಕಿರಣ್, ದೀಪಕ್, ಸತೀಶ್ ಕುಮಾರ್, ಅರುಣ್ ಕುಮಾರ್, 11 ಜನ ಒಟ್ಟಾರೆಯಾಗಿ. ಒಟ್ಟಾರೆಯಾಗಿ 11 ಜನ. ಅದರಲ್ಲಿ ಫ್ರಾನ್ಸಿಸ್ A1 ನು, A2 ಆರೋಗ್ಯ ಸ್ವಾಮಿ, A3 ಶ್ರೀನಿವಾಸ್, A4 ನರೇಂದ್ರ, A5 ಜೋಸ್ವೆನ್, A6 ಅಂದ್ರೆ ಆರೋಪಿ ನಂಬರ್ 6 ಬೇಗೂರು ಗ್ರಾಮ ಆಡಳಿತಾಧಿಕಾರಿ ಶಿವಪ್ರಸಾದ್ KS. 7ನೇ ಆರೋಪಿ ಬೇಗೂರಿ ರೆವಿನ್ಯೂ ಇನ್ಸ್ಪೆಕ್ಟರ್ ಕಿರಣ್. 8ನೇ ಆರೋಪಿ ಬೇಗೂರು ಡೆಪ್ಯೂಟಿ ತಹಸೀಲ್ದಾರ್ ದೀಪಕ್ ಕೂಡ. ಅಂದ್ರೆ ಫೇಕ್ ಡಾಕ್ಯುಮೆಂಟ್ ಅನ್ನ ಮಾಡಿಕೊಟ್ಟಂತವ್ರು ಇವರು, ಲಂಚವನ್ನ ತೆಗೆದುಕೊಂಡು. ಯಾರು ತಹಸೀಲ್ದಾರ್ ಇದಾರಲ್ಲ, ಬೇಗೂರು ಡೆಪ್ಯೂಟಿ ತಹಸೀಲ್ದಾರ್ ದೀಪಕ್, ಇನ್ನು ಬೇಗೂರು ವಿಲೇಜ್ ಅಕೌಂಟೆಂಟ್ ಸತೀಶ್ ಕುಮಾರ್, ರಾಮೋಹಳ್ಳಿ ರೆವಿನ್ಯೂ ಇನ್ಸ್ಪೆಕ್ಟರ್ ಅರುಣ್ ಕುಮಾರ್ ಇದ್ದಾರೆ, ಕೆಂಗೇರಿಯ ಡೆಪ್ಯೂಟಿ ತಹಸೀಲ್ದಾರ್ ರವಿ ಇದ್ದಾರೆ.
ಎಸ್, ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಇದೀಗ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಅರುಣ್, ಇದೀಗ ಆದಿಚುಂಚನಗಿರಿ ಮಠಕ್ಕೆ ಫೇಕ್ ಡಾಕ್ಯುಮೆಂಟ್ ಅನ್ನ ರೆಡಿ ಮಾಡ್ಕೊಂಡು ಇವ್ರು ಪಟ್ಟಂತ ಪ್ರಯತ್ನಗಳಾಗಿರ್ಬೋದು, ಒಂದಲ್ಲ ಎರಡಲ್ಲ ಅಷ್ಟು ಪ್ರಯತ್ನ ಮಾಡ್ಕೊಂಡು ಮಠಕ್ಕೆ ಮೋಸ ಮಾಡಿ ದೋಖಾ ಮಾಡಿದಂತ ಈ ಆರೋಪಿಗಳು ಏನೆಲ್ಲ ಅಪ್ಡೇಟ್ಸ್ ಇದೆ ಅರುಣ್ ಈ ಬಗ್ಗೆ? ಖಂಡಿತ ವನಿತಾ, ಯಾಕಂದರೆ ಈ ರಾಜ್ಯದಲ್ಲಿರುವಂತಹ ಒಂದು ಮಠಗಳಲ್ಲಿ ಪ್ರತಿಷ್ಠಿತ ಮಠ ಮತ್ತು ತುಂಬ ಹೆಚ್ಚು ಫೇಮಸ್ ಆಗಿರುವಂಥ ಮಠ ಅದು ಆದಿಚುಂಚನಗಿರಿ ಮಠ. ಈ ಒಂದು ಮಠದ ಹೆಸರನ್ನು ದುರ್ಬಳಕೆ ಮಾಡಿಕೊಂಡಿರುವಂಥ ಆರೋಪಿಗಳು, ಇದರಲ್ಲಿ ಪ್ರಮುಖವಾಗಿ ಸರ್ಕಾರಿ ಅಧಿಕಾರಿಗಳು ಸಹ ಭಾಗಿಯಾಗಿರುವಂಥದ್ದು. ಅಂದರೆ ಪ್ರಮುಖವಾಗಿ ಸರ್ಕಾರಿ ಅಧಿಕಾರಿಗಳಿಗೂ ಗೊತ್ತು ಈ ರೀತಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿದರೆ ನಾವು ಅರೆಸ್ಟ್ ಆಗ್ತೀವಿ ಅಂತ. ಆದರೂ ಸಹ ಇವರು ಹಣದ ಆಸೆಗೆ, ಅಂದರೆ ಇಬ್ಬರು ಪ್ರಮುಖವಾಗಿ ಇಬ್ಬರು ಬ್ರೋಕರ್ಗಳು ಏನಿದ್ದಾರೆ ಇಲ್ಲಿ, ಆರೋಗ್ಯ ಸ್ವಾಮಿ ಮತ್ತು ನರೇಶ್ ಗೌಡ ಏನಿದ್ದಾರೆ, ಇವರಿಬ್ಬರು ಈ ರೀತಿಯ ಒಂದು ಸತ್ತವರ ಹೆಸರಲ್ಲಿ ಯಾರ್ಯಾರೆಲ್ಲ ಸತ್ತಿರ್ತಾರೆ ಅಥವಾ ಯಾರೆಲ್ಲ ಈ ಒಂದು ಮಠಕ್ಕೆ ಭೂಮಿಯನ್ನು ದಾನ ಮಾಡಿರ್ತಾರೆ ಅವರ ಹೆಸರನ್ನು ಏನು ಮತ್ತೆ ಅವ್ರ ಕುಟುಂಬಸ್ಥರನ್ನು ಸಂಪರ್ಕ ಮಾಡ್ತಾರೆ. ಆ ಕುಟುಂಬಸ್ಥರ ಹೆಸರಲ್ಲಿ ಏನು ಭೂಮಿ ಮಠಕ್ಕೆ ಕೊಟ್ಟಿರ್ತಾರೆ, ಆ ಒಂದು ಭೂಮಿ ಹಂಗೆ ಇರುತ್ತೆ, ಅದನ್ನು ಯಾವುದೇ ರೀತಿ ಅಂತ ಡೆವಲಪನ್ನು ಮಾಡಿರೋದಿಲ್ಲ. ಆ ಭೂಮಿಗೆ ನಕಲಿ ದಾಖಲೆಗಳನ್ನು ಅವ್ರ ಕುಟುಂಬಸ್ಥರಿಂದ ಏನು ಸೇಲ್ ಡೀಡ್ಗಳನ್ನು ಮಾಡಿಸ್ಕೊಂಡಿರುವಂಥದ್ದು ಇರ್ಬೋದು, ಮತ್ತು ಪಹಣಿಯನ್ನು ಮಾಡಿಸ್ಕೊಂಡಿರುವಂಥದ್ದು, ಈ ರೀತಿ ನಕಲಿ ದಾಖಲೆಗಳನ್ನು ಸೃಷ್ಟಿಯನ್ನು ಮಾಡಿಕೊಂಡು ಆರೋಪಿಗಳು ಆರೋಗ್ಯ ಸ್ವಾಮಿ ಮತ್ತು ಏನು ನರೇಶ್ ಗೌಡ ಇದ್ದಾನೆ, ಇವರು ಪ್ರಮುಖವಾಗಿ ಆನಂತರ ಇವರು ಇನ್ನು ಆರೋಪಿಗಳ ಇಬ್ಬರು ಇದ್ದಾರೆ. ಇವರು ಪ್ರಮುಖವಾಗಿ ಆನಂತರ ಸರ್ಕಾರಿ ಅಧಿಕಾರಿಗಳು ಯಾರೆಲ್ಲ ಬರ್ತಾರೆ, ಗ್ರಾಮ ಲೆಕ್ಕರಿಗರು ಯಾರು ಬರ್ತಾರೆ, ಉಪ ತಹಶೀಲ್ದಾರ್ ಯಾರು ಬರ್ತಾರೆ ಆ ಒಂದು ವ್ಯಾಪ್ತಿಗೆ, ಮತ್ತು ಈ ರೀತಿ ಎಲ್ಲ ಅಧಿಕಾರಿಗಳನ್ನು ಸಹ ಸರ್ಕಾರಿ ಅಧಿಕಾರಿಗಳನ್ನು ಸಂಪರ್ಕ ಮಾಡಿ ಅವರಿಗೆ ಇಂತಿಷ್ಟು ಪರ್ಸೆಂಟೇಜ್ ಕೊಡ್ತೀವಿ, ಇಷ್ಟು ಭೂಮಿ ಇದೆ, ಇದನ್ನು ನಕಲಿ ದಾಖಲೆಗಳನ್ನು ಸೃಷ್ಟಿ ಇದೆ, ಹಾಗಾಗಿ ನೀವು ಇದನ್ನು ಯಾವುದೇ ರೀತಿಯಂಥ ಪ್ರಶ್ನೆಯನ್ನು ಮಾಡಬಾರ್ದು, ಯಾರು ಬರ್ತಾರೆ ಅವ್ರ ಹೆಸರಿಗೆ ನೀವು ಇದನ್ನು ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಇವರು ಈ ರೀತಿಯ ಒಂದು ಲಂಚವನ್ನು ಇಸ್ಕೊಂಡು ಈ ರೀತಿ ಮಾಡಿಕೊಟ್ಟಿರ್ತಾರೆ. ಆದರೆ ಈ ರೀತಿ ಮಠದ ಜಾಗ ಈ ರೀತಿ ದುರ್ಬಳಕೆ ಆಗ್ತಿದೆ, ಮತ್ತು ಬೇರೆಯವರೆಲ್ಲ ಬಂದು ಈ ರೀತಿ ಅದನ್ನ ಬರ್ಸ್ಕೊಂತ ಇದ್ದಾರೆ. ಮತ್ತೆ ಸಾಗುವಳಿ ಚೀಟಿಗಳ ಹೆಸರಲ್ಲಿ ಏನು ಇರುತ್ತೆ ಆ ರೀತಿ ಹೆಸರಲ್ಲಿ ಬೇರೆಯವರು ಇದನ್ನ ಬೇರೆ ವ್ಯವಹಾರಗಳಿಗೆ ಬಳಸ್ಕೊಂತ ಇದ್ದಾರೆ ಅನ್ನೋದು ಮಠದ ಕಾರ್ಯದರ್ಶಿ ಅವರಿಗೆ ಒಂದಷ್ಟು ಮೂಲಗಳಿಂದ ಮತ್ತೆ ಒಂದಷ್ಟು ದೂರುಗಳು ಸಹ ಬರುತ್ತೆ. ಆನಂತರ ಇಲ್ಲಿ ಮಠಕ್ಕೆ ಸಂಬಂಧಪಟ್ಟಂತಹ ಜಾಗ ಯಾವುದಿರುತ್ತೋ ಅದನ್ನೆಲ್ಲನೂ ಸಹ ಪರಿಶೀಲನೆ ಮಾಡೋಕ್ಕೆ ಅಲ್ಲಿನ ಏನು ಮಠದ ಸೆಕ್ರೆಟರಿ ಅವರು ಹೋಗಿ ತೆರಳುವಂಥ ಸಂದರ್ಭದಲ್ಲಿ ಅಲ್ಲಿ ಬೇರೆ ಖಾಸಗಿ ವ್ಯಕ್ತಿಗಳು ಮತ್ತು ಮಠಕ್ಕೆ ಯಾರು ದಾನ ಕೊಟ್ಟಿರ್ತಾರೆ ಅವರು ಆ ಕುಟುಂಬಸ್ಥರ ಹೆಸರನ್ನು ದುರ್ಬಳಕೆ ಮಾಡಿಕೊಂಡು ಈ ರೀತಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಅವರು ಬೇರೆ ವ್ಯವಹಾರಗಳಿಗೆ ಮಾಡ್ತಾ ಇದ್ದಾರೆ ಅನ್ನೋದು ಬೆಳಕಿಗೆ ಬರುತ್ತೆ. ಕೂಡಲೇ ಅವರು ಏನು ಕಳೆದ ತಿಂಗಳು ಜೂನ್ನಲ್ಲಿ ಒಂದು ಕೆಂಗೇರಿ ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೊಡ್ತಾರೆ. ನಂತರ ಪೊಲೀಸರು ಸಹ ಈ ಒಂದು ಪ್ರಕರಣವನ್ನು ಯಾಕಂದರೆ ಮಠ ಅಂದ ತಕ್ಷಣ ಯಾಕಂದರೆ ಏಕಾಏಕಿ ಹೋಗಿ ಅದರಲ್ಲಿ ದಾಖಲೆಗಳನ್ನು ಪರಿಶೀಲನೆ ಮಾಡೋಕ್ಕಾಗಲ್ಲ. ಅದ್ರ ಜೊತೆಗೆ ಮಠದ ಈ ರೀತಿ ಪೊಲೀಸರು ಏನಾದರೂ ಹೋಗಿ ರೈಡ್ ಮಾಡುವಂಥ ಸಂದರ್ಭದಿರ್ಬೋದು ಅಥವಾ ಪರಿಶೀಲನೆ ಮಾಡೋಕ್ಕೆ ಹೋದರೆ ಒಂದು ರೀತಿ ಮಠಕ್ಕೆ ಮತ್ತು ಆ ಒಂದು ಸಮುದಾಯಕ್ಕೆ ಒಂದು ಕಪ್ಪು ಚುಕ್ಕೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಸಹ ಮೊದಲಿಗೆ ಇದನ್ನು ಪ್ರಾಥಮಿಕವಾಗಿ ತನಿಖೆಯನ್ನು ಮಾಡೋಕ್ಕೆ ಶುರು ಮಾಡ್ತಾರೆ. ಅಂದರೆ ಇಲ್ಲಿ ನಿಜವಾಗ್ಲೂ ಏನಾದರೂ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿದ್ದಾರೆ ಅಥವಾ ಬೇರೆ ಒಂದು ಮಠಕ್ಕೆ ಕಪ್ಪು ಹೆಸರು ಅಂದರೆ ಈ ಕೆಟ್ಟ ಹೆಸರು ಬರಬೇಕು ಅನ್ನೋ ನಿಟ್ಟಿನಲ್ಲಿ ಏನಾದರೂ ಮಾಡಿದ್ದಾರೆ ಅನ್ನೋದು ಸಹ ಪೊಲೀಸರಿಗೆ ಒಂದು ಡೌಟ್ ಆಗುತ್ತೆ. ಆದರೆ ಇಲ್ಲಿ ಪ್ರಮುಖವಾಗಿ ಕಂದಾಯ ಇಲಾಖೆಯ ಒಂದು ದಾಖಲೆಗಳನ್ನು ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿ ಮೊದಲನೇದಾಗಿ ಇಲ್ಲಿ ಫೇಕ್ ಆಗಿರುವಂಥದ್ದು ಮತ್ತು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಇವರು ಈ ರೀತಿ ಮಾಡಿರುವಂಥದ್ದು ಗೊತ್ತಾಗುತ್ತೆ. ಹಾಗಾಗಿ ಕೆಂಗೇರಿ ಪೊಲೀಸರು ಇದೀಗ ಸರ್ಕಾರಿ ಅಧಿಕಾರಿಗಳು ಸೇರಿದಂತೆ ಒಟ್ಟು ಏನು ಒಂದು 11 ಜನ ಆರೋಪಿಗಳನ್ನು ಬಂಧಿಸಿ ಮತ್ತು ಇದರ ಪ್ರಮುಖ ಆರೋಪಿ ಯಾರು ಎಸ್ಕೇಪ್ ಆಗಿದೆ ನರೇಶ್ ಗೌಡ, ಸೊ ಆತನಿಗಾಗಿ ಸಹ ಹುಡುಕಾಟವನ್ನು ಮಾಡ್ತಾ ಇರುವಂಥದ್ದು. ವನಿತಾ, ಥ್ಯಾಂಕ್ ಯು ಅರುಣ್, ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.